ನಮಸ್ತೆ ವೀಕ್ಷಕರೇ, ಜೀವ ಸಂಕುಲ ಉಳಿವಿಗೆ ಪರಿಸರ ರಕ್ಷಣೆ ಅಗತ್ಯ. ನ್ಯಾಯಾಧೀಶ ಕಾಶಿನಾಥ್ ಉಪ್ಪಾರ್, ಜೇವರ್ಗಿ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜೇವರ್ಗಿ ಪಟ್ಟಣದ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಕಾಶಿನಾಥ್ ಉಪ್ಪಾರ್, ಅರಣ್ಯ ನಾಶ, ಗಣಿಗಾರಿಕೆ ಹಾಗೂ ಕೈಗಾರಿಕೆಗಳ ಪರಿಣಾಮವಾಗಿ ಪರಿಸರ ಹಾನಿಗೀಡಾಗುತ್ತಿದ್ದು, ಇದು ಜನರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಸಸಿ ನೆಟ್ಟು ಬೆಳೆಸುವ ಮೂಲಕ ಸಮಾಜಕ್ಕೆ ಮಹತ್ತರ ಕೊಡುಗೆ ನೀಡಬೇಕು ಎಂದು ಹೇಳಿದರು. ನಗರ ವಲಯ ಅರಣ್ಯಾಧಿಕಾರಿ ಪ್ರಿಯಾಂಕಾ ಅಧ್ಯಕ್ಷತೆ ವಹಿಸಿದ್ದರು. ಸರ್ಕಾರಿ ಸಹಾಯಕ ಅಭಿಯೋಜಕಿ ನಾಗವೇಣಿ ಧನ್ಯ, ವಕೀಲರ ಸಂಘದ ಅಧ್ಯಕ್ಷ ಎಸ್.ಎ. ಪಾಟೀಲ್, ಕಾರ್ಯದರ್ಶಿ ರಾಜಶೇಖರ್ ಶಿಲ್ಪಿ, ಉಪಾಧ್ಯಕ್ಷ ಭಾಷಾ ಪಟೇಲ್ ಯಾಳ್ವ, ಎಂಸಿ ಪೂಜಾರಿ, ಎಂಐ ಸೂಗೂರ್, ಮುಖ್ಯ ಗುರು ರಮೇಶ್ ಜಾನಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಕೀಲ ಅಪ್ಪಾಸಾಬ್ ಕೋಡ್ಕೂರ್ ಪರಿಸರ ಸಂರಕ್ಷಣೆಯ ಮಹತ್ವ ಕುರಿತು ಉಪನ್ಯಾಸ ನೀಡಿದರು. ಇರಬೇಕು ಅಂತ ಇದೆ. ಅದು ಯಾಕೆ ರೀಸನ್ ಅಂದರೆ ಪರಿಸರನ ಉಳಿಸ್ಬೇಕು. ಪರಿಸರ ಎಕೋಸಿಸ್ಟಮಲ್ಲಿ ಇದು ವಾತಾವರಣದ ಪರಿಸರ ವಿಜ್ಞಾನ ಏನಿದೆ ಆ ಪ್ರಕಾರ ಪ್ರತಿಯೊಂದಕ್ಕೂ ಒಂದು ಚೈನ್ ಇದೆ. ಈಗ ನಾವು ನಮ್ಮಲ್ಲಿ ಏನಾಗಿದೆಪ್ಪ ಅಂದರೆ 33% ಇರಬೇಕು ಅಂತ ಹೇಳಿ ರೂಲ್ ಇದೆ. ಆದರೆ ನಮ್ಮಲ್ಲಿ ಇರೋದು ಪರ್ಸೆಂಟೇಜ್ ಕಮ್ಮಿ ಇದೆ. 15-16% ಇರಬೇಕು. ಆಸ್ ಪರ್ ರಿಸರ್ವೇಷನ್ ಪ್ರಕಾರ 16-17% ಅರಣ್ಯ ಭೂಮಿ ಇರೋದ್ರಿಂದ ಅದನ್ನು ಹೆಚ್ಚಿಗೆ ಮಾಡಿ ಏನು ನಮ್ಮಲ್ಲಿ ಅಸಂತುಲತೆ ಏನು ಪರಿಸರದಲ್ಲಿ ಉಂಟಾಗ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕು. ಈಗಿರೋ ಪೊಲ್ಯೂಷನ್ ಸಿಸ್ಟಮ್ಗಳನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಹೆಚ್ಚಿಗೆ ಗಿಡಗಳನ್ನ ಬಳಸಿದರೆ ಮಾತ್ರ ಅದು ಪ್ರಿವೆಂಟ್ ಆಗುತ್ತೆ. ಅದರಿಂದನೇ ಜಾಗತಿಕ ಮಟ್ಟದಲ್ಲಿ ಜನರ ಮುಖಾಂತರ ಸರ್ಕಾರಿ ಇಲಾಖೆಗಳ ಮುಖಾಂತರ ಈ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿ ಹೆಚ್ಚಿಗೆ ಗಿಡಗಳನ್ನು ನೆಡಬೇಕು ಅನ್ನೋದೇ ಈ ಮುಖ್ಯ ಇವತ್ತಿನ ವಿಶ್ವ ಪರಿಸರ ದಿನದ ಮುಖ್ಯ ಥೀಮ್ ಆಗಿರೋದ್ರಿಂದ ತಾವು ಎಲ್ಲ ನಾಗರಿಕರು, ಈ ನಮ್ಮ ಎಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ ಎಲ್ಲ ನಾಗರಿಕರು, ಪ್ರಜ್ಞಾವಂತರ ಯುವಕರು, ವಕೀಲರು, ಅಧಿಕಾರಿಗಳು ಇವರೆಲ್ಲ ಸೇರಿ ಹೆಚ್ಚಿಗೆ ಗಿಡಗಳನ್ನು ನೆಟ್ಟು ಅದನ್ನು ಈ ನಮ್ಮ ಜೇವರ್ಗಿ ಮತ್ತು ಎಡ್ರಾಮಿ ತಾಲೂಕನ್ನು ಅರಣ್ಯ ಹೆಚ್ಚಿಗೆ ಗಿಡಗಳು ಮರಗಳಿರುವ ತಾಲೂಕುಗಳಾಗಿ ಮಾಡಿ ಹೆಚ್ಚಿಗೆ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಇಷ್ಟೇ. ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಸೋದರ ಬಾಂಧವರೇ ಮತ್ತು ಸರ್ಕಾರಿ ಅಭಿಯೋಜಕರೇ, ಅರಣ್ಯಾಧಿಕಾರಿಗಳೇ, ಶಿಕ್ಷಕರೇ ಮತ್ತು ಸಿಬ್ಬಂದಿ ವರ್ಗವೇ, ಇವತ್ತಿನ ದಿನ ಕಾರ್ಯಕ್ರಮ ಪರಿಸರಗೋಸ್ಕರ ಅರಣ್ಯ ಈಗಾಗಲೇ ನಮ್ಮ ಹೇಳಿದರು 32% ಅಬೋವ್ ಇರಬೇಕು ಅರಣ್ಯ. ಬಟ್ ನಮ್ಮಲ್ಲಿ ಇರ್ತಕ್ಕಂಥದ್ದು 16 ಅಥವಾ 17 ಇದೆ ಅಂತ. ಅಂದರೆ 50%ಕ್ಕಿಂತಲೂ ಇನ್ನೂ ಕಡಿಮೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜೇವರ್ಗಿ ಮತ್ತು ಎಡ್ರಾಮಿ ತಾಲೂಕುಗಳಲ್ಲಿ ಸಾಕಷ್ಟು ಸರ್ಕಾರಿ ಜಮೀನು ಇದ್ದು ಅದನ್ನು ಅರಣ್ಯ ಇಲಾಖೆಗಳು ಸದುಪಯೋಗಪಡಿಸಿಕೊಂಡು ಚಿಗರಳ್ಳಿ ಆಗಿರ್ಬೋದು, ನಮಗೆ ಮತ್ತು ಎಡ್ರಾಮಿ ಹಂತದಲ್ಲಿ ಆಗಿರ್ಬೋದು ಸಾಕಷ್ಟು ಗಿಡಗಳನ್ನು ಹಚ್ಚಲು ಅವಕಾಶ ಇದೆ. ಆ ಒಂದು ಅವಕಾಶವನ್ನು ನಮ್ಮ ಅರಣ್ಯಾಧಿಕಾರಿಗಳು ಉಪಯೋಗ ಮಾಡಿಕೊಂಡು ಈಗಾಗಲೇ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ರಸ್ತೆ ಬದಿ ಸಸಿ ನೆಡುವಂಥ ಕಾರ್ಯಕ್ರಮ ನಿಮ್ಮ ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಅದು ಕರೆಕ್ಟಾಗಿ ಸದುಪಯೋಗ ಆಗ್ತಾ ಇಲ್ಲ.
ಆದ್ದರಿಂದ ತಾವು ಕೂಡ ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆದವರು ಒಂದು ಸಭೆಯನ್ನು ಕರೆದು ಈ ಸರ್ಕಾರಿ ಜಾಗ ಈಗ ಚಿಗರಳ್ಳಿ ಆಗಿರ್ಬೋದು, ಯಡ್ರಾಮಿ ಆಗಿರ್ಬೋದು ಅಂತಲ್ಲಿ ಗುರುತಿಸಿ ಅದನ್ನು ಅರಣ್ಯ ಪ್ರದೇಶವನ್ನಾಗಿ ಮಾಡಲು ತಾವೆಲ್ಲರೂ ಸಹಕಾರ ಮಾಡಬೇಕು. ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಈ ಮುಖಾಂತರ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.